ನಮಸ್ಕಾರ ಕ್ರಿಕೆಟ್ ಪ್ರೇಮಿಗಳೇ. ನಿಮಗೆಲ್ಲ ಗೊತ್ತಿದ್ದ ಹಾಗೆ ಮ್ಯಾಚ್ ಶುರುವಾಗೋಕ್ಕೂ ಮುಂಚೆ ಆ ಪಾಕಿಸ್ತಾನ್ ಕ್ರಿಕೆಟ್ ಬೋರ್ಡ್ನವರು ಮಾಡಿರೋ ನಾಟಕ ಒಂದಾ ಎರಡ. ನಾವು ಭಾರತದ ಜೊತೆ ಆಡಲ್ಲ, ನಮಗೆ ಆ ಮೈದಾನ ಬೇಡ, ಈ ಕಂಡೀಷನ್ ಆಗಲ್ಲ ಅಂತ ಬರೀ ರಗಳೆ ತೆಗೆದು ದೊಡ್ಡ ಪಂಚಾಯಿತಿಯೇ ಮಾಡಿದ್ರು. ಇವರು ಆಡಲ್ಲ ಅಂತ ನಖರ ಮಾಡಿದ್ ನೋಡಿ ಜನರೆಲ್ಲ ನಕ್ಕಿದ್ರು. ಆದರೆ ಕೊನೆಗೆ ಹೇಗೋ ಬಾಲ ಮುದ್ರಿಕೊಂಡ ಮೈದಾನಕ್ಕೆ ಕಾಲಿಟ್ರಲ್ಲ, ಅಲ್ಲಿ ನಮ್ಮ ಹುಡುಗರು ಅವರಿಗೆ ಕೊಟ್ಟಿದ್ದು ಅಸಲಿ ಟ್ರೀಟ್ಮೆಂಟ್. ಅಂದು ಅಬ್ಬರಿಸಿದ್ದ PCB ಬೋರ್ಡ್ ಮೆಂಬರ್ಸು ಈಗ ಇವರ ಆಟ ನೋಡಿ ಬೆಪ್ಪಾಗಿ ಕೂತಿದ್ದಾರೆ. ಆಡಲ್ಲ ಅಂದವರಿಗೆ ನಮ್ಮ ಹುಡುಗರು ಆಡೋಕೆ ಆಗದಂಗೆ ಮಾಡಿ ಸುಣ್ಣ ಸವರಿ ಮನೆಗೆ ಕಳಿಸಿದ್ದಾರೆ. ಇಶಾನ್ ಕಿಶನ್ ಪಾಕಿಸ್ತಾನಕ್ಕೆ ಎಂಥ ಟ್ರೀಟ್ಮೆಂಟ್ ಕೊಟ್ರು? ಪಾಕಿಸ್ತಾನದ ಶಾಹೀನ್ ಮಿಸೈಲ್ ಹೇಗೆ ಫೇಲ್ ಆಯಿತು? ಪಾಂಡ್ಯ, ಬುಮ್ರಾ, ವರುಣ್ ಮಾಡಿದ ಮೋಡಿಗೆ ಪಾಕಿಸ್ತಾನ ಹೇಗೆ ಪೆವಿಲಿಯನ್ ಪರೇಡ್ ನಡೆಸ್ತು? ಇದರ ಬಗ್ಗೆ ಹೇಳ್ತೀನಿ. ಅದಕ್ಕೂ ಮುಂಚೆ ನೀವಿನ್ನ ಜಿಯೋಸ್ಕೋಪ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನೋಡಿ ಬಾಸ್, ಕ್ರಿಕೆಟ್ ಅಂದರೆ ನಮಗೆಲ್ಲ ಬರೀ ಆಟ ಅಲ್ಲ, ಅದೊಂದು ಎಮೋಷನ್. ಅದರಲ್ಲೂ ಎದುರಾಳಿ ಪಾಕಿಸ್ತಾನ ಅಂದರೆ ಮುಗೀತು, ಮೈಯೆಲ್ಲ ರಕ್ತ ಕುದಿಯೋಕೆ ಶುರುವಾಗ್ಬಿಡುತ್ತೆ. ಕೊಲಂಬೋದ ಪ್ರೇಮ್ದಾಸ್ ಸ್ಟೇಡಿಯಂನಲ್ಲಿ ನಡೆದಿದ್ದು ಅದೇ ಸೀನು. ಮೈದಾನ ತುಂಬಿದ್ದ ಜನರೆಲ್ಲ ಇಂಡಿಯಾ ಇಂಡಿಯಾ ಅಂತ ಕೂಗ್ತಿದ್ರೆ ನಮ್ಮ ಸೂರ್ಯಕುಮಾರ್ ಯಾದವ್ ಹುಡುಗರು ಮೈದಾನಕ್ಕಿಳಿದಿದ್ದೇ ಒಂಥರ ಗತ್ತಿನಲ್ಲಿ. ಈ ಮ್ಯಾಚ್ ಏನೋ ಬರೀ T20 ವಿಶ್ವಕಪ್ನ ಮತ್ತೊಂದು ಮ್ಯಾಚ್ ಅನ್ಕೋಬೇಡಿ. ಇದು ನಮ್ಮವರು ಪಾಕಿಸ್ತಾನಕ್ಕೆ ಸತತವಾಗಿ ಕೊಟ್ಟ ಹ್ಯಾಟ್ರಿಕ್ ಏಟು. ಟಾಸ್ ಗೆದ್ದ ಪಾಕ್ ಕ್ಯಾಪ್ಟನ್ ನಾವು ಮೊದಲು ಬೌಲಿಂಗ್ ಮಾಡ್ತೀವಿ ಅಂತ ಅಂದಾಗ ಅವರಿಗೆ ಗೊತ್ತಿರಲಿಲ್ಲ ನಮ್ಮ ಕಿಶನ್ ಮಾಡೋ ಡ್ಯಾಮೇಜ್ ಹೇಗಿರುತ್ತೆ ಅಂತ. ಅಷ್ಟಕ್ಕೂ ಈ ಗೆಲುವು ಸುಮ್ಮನೆ ಬಂದಿದ್ದಲ್ಲ, ಇದರ ಹಿಂದೆ ಒಂದು ದೊಡ್ಡ ಇತಿಹಾಸವೇ ಸೃಷ್ಟಿಯಾಯಿತು. T20 ಟೂರ್ನಿಯಲ್ಲಿ ಸತತ 11ನೇ ಸಲ ನಾವು ಗೆದ್ದು ಬೀಗಿದ್ದೀವಿ ಅಂದರೆ ನಮ್ಮ ಹುಡುಗರ ಪವರ್ ಎಂಥದ್ದು ಅಂತ ನೀವೇ ಯೋಚನೆ ಮಾಡಿ. ಆಟ ಶುರುವಾದಾಗ ಅಭಿಷೇಕ್ ಶರ್ಮಾ ಸ್ವಲ್ಪ ನಿರಾಸೆ ಮಾಡಿದ್ದು ನಿಜ. ಪಾಕ್ ಬೌಲರ್ ಅಫ್ರಿದಿ ಕೈಗೆ ಕ್ಯಾಚ್ ಕೊಟ್ಟು 0ಗೆ ಔಟ್ ಆದಾಗ ನಮಗೆಲ್ಲ ಸ್ವಲ್ಪ ಎದೆ ಬಡಿತ ಜೋರಾಗಿತ್ತು. ಆದರೆ ಆಮೇಲೆ ಬಂದದ್ದೇ ನೋಡಿ ಅಸಲಿ ಕಿಂಗ್, ನಮ್ಮ ಇಶಾನ್ ಕಿಶನ್. ಇವತ್ತು ಹೇಗಾದ್ರೂ ಮಾಡಿ ಪಾಕ್ ಬೌಲರ್ಗಳನ್ನು ಬೆಂಡೆತ್ತಲೇಬೇಕು ಅಂತ ಫಿಕ್ಸ್ ಆಗಿ ಬಂದವರ ಥರ ಆಡೋಕೆ ಶುರು ಮಾಡಿದ್ರು. ಪ್ರತಿ ಬಾಲಿಗೂ 4-6 ಹಬ್ಬವೇ ನಡೀತು. ಕಿಶನ್ನ ಬೌಂಡ್ರಿಗಳನ್ನು ಹೊಡಿತಿದ್ರೆ ಪಾಕ್ ಫೀಲ್ಡರ್ಗಳು ಬರೀ ಬಾಲ್ ಹಿಂದೆ ಓಡೋದೇ ಆಯಿತು ಹೊರತು ಬಾಲ್ ಹಿಡಿಯೋಕೆ ಮಾತ್ರ ಅವರ ಕೈಲಿ ಆಗಲಿಲ್ಲ. ಕೇವಲ 40 ಬಾಲ್ನಲ್ಲಿ 77 ರನ್ ಚಚ್ಚಿದ್ರು ಅಂದರೆ ಅದು ಸಾಮಾನ್ಯ ಆಟ ಅಲ್ಲ. ಅದರಲ್ಲಿ 10 ಬೌಂಡ್ರಿ ಮತ್ತು 3 ಬೃಹತ್ ಸಿಕ್ಸರ್ಗಳಿದ್ದವು. ಕಿಶನ್ ಜೊತೆ ಸೇರಿಕೊಂಡ ತಿಲಕ್ ವರ್ಮಾ ಮತ್ತು ಸೂರ್ಯಕುಮಾರ್ ಕೂಡ ಅದ್ಭುತವಾಗಿ ಸಾಥ್ ಕೊಟ್ರು. ಸೂರ್ಯಕುಮಾರ್ ತಮ್ಮ ಸ್ಟೈಲ್ನಲ್ಲಿ 32 ರನ್ ಹೊಡೆದ್ರೆ ತಿಲಕ್ 25 ರನ್ ಮಾಡಿ ಟೀಮ್ ಸ್ಕೋರ್ನ 175ಕ್ಕೆ ಕೊಂಡೊಯ್ದರು. ಸ್ಲಾಗ್ ಓವರ್ಗಳಲ್ಲಿ ಶಿವಂ ದೂಬೆ ಮತ್ತು ರಿಂಕು ಸಿಂಗ್ ಇಬ್ಬರೂ ಸೇರಿ ಪಾಕ್ ಬೌಲರ್ಗಳಿಗೆ ಸರಿಯಾಗಿ ಕ್ಲಾಸ್ ತಗೊಂಡ್ರು. ಇನ್ನು ಪಾಕಿಸ್ತಾನ ಬ್ಯಾಟಿಂಗ್ಗೆ ಬಂದಾಗ ಅವರಿಗಿದ್ದಿದ್ದು 176 ರನ್ಗಳ ದೊಡ್ಡ ಗುರಿ. ಆದರೆ ನಮ್ಮ ಬೌಲರ್ಗಳು ಬನ್ನಿ ನೋಡೋಣ ಅನ್ನೋ ಥರ ಕಾದು ನಿಂತಿದ್ರು. ಹಾರ್ದಿಕ್ ಪಾಂಡ್ಯ ಮೊದಲ ಓವರ್ನಲ್ಲೇ ವಿಕೆಟ್ ಕಬಳಿಸಿ ಪಾಕಿಸ್ತಾನಕ್ಕೆ ಸರಿಯಾಗಿ ಚೊಕ್ಕಟವಾಗಿ ಮೊದಲ ಶಾಕ್ ಕೊಟ್ರು. ಅಲ್ಲಿಂದ ಶುರುವಾದ ಪಾಕ್ ಬ್ಯಾಟರ್ಗಳ ಪರೇಡು ಕೊನೆ ತನಕ ನಿಲ್ಲಲೇ ಇಲ್ಲ. ನಮ್ಮ ಬುಮ್ರಾ ಇಟ್ಟ ಒಂದೊಂದು ಬಾಲ್ ಕೂಡ ಒಂದೊಂದು ಬುಲೆಟ್ ಥರ ಹೋಗ್ತಿತ್ತು. ಅಕ್ಷರ್ ಪಟೇಲ್ ಅವರ ಸ್ಪಿನ್ ಮೋಡಿಗೆ ಪಾಕ್ ಬ್ಯಾಟರ್ಗಳು ತಲೆ ಕೆರ್ಕೊಳ್ಳೋಕೆ ಶುರು ಮಾಡಿದ್ರು. ಬಾಬರ್ ಅಜಂ ಕೂಡ ಅಕ್ಷರ್ ಪಟೇಲ್ ಬೌಲಿಂಗ್ನಲ್ಲಿ ಕ್ಲೀನ್ ಬೋಲ್ಡ್ ಆಗಿ ಪೆವಿಲಿಯನ್ ಕಡೆ ಮುಖ ಮಾಡಿದ್ರು. ಪಾಕಿಸ್ತಾನದ ಯಾವ ಬ್ಯಾಟರ್ ಕೂಡ ನಮ್ಮ ಹುಡುಗರ ಬೌಲಿಂಗ್ ಮುಂದೆ ಹೆಚ್ಚು ಹೊತ್ತು ನಿಲ್ಲೋಕೆ ಧೈರ್ಯ ಮಾಡಲಿಲ್ಲ. ಕೇವಲ 111 ರನ್ಗಳಿಗೆ ಅವರ ಕಥೆ ಮುಗೀತು. ನಾವು ಬರೋಬ್ಬರಿ 61 ರನ್ಗಳಿಂದ ಈ ಯುದ್ಧವನ್ನು ಗೆದ್ದೆವು. ಈ ಗೆಲುವಿನಿಂದ ನಮಗೆಲ್ಲ ಸಿಕ್ಕಿರೋ ಖುಷಿ ಅಷ್ಟಿಷ್ಟಲ್ಲ. ಈ ಮ್ಯಾಚ್ನಿಂದ ನಮಗೆ ಸಿಕ್ಕಿದ್ದು ಬರೀ ಗೆಲುವಲ್ಲ, ಒಂದು ದೊಡ್ಡ ದಾಖಲೆ. ICC ಟೂರ್ನಿಗಳಲ್ಲಿ ಸತತ 16 ಪಂದ್ಯಗಳನ್ನು ಗೆದ್ದಿರೋದು ಅಂದರೆ ಅದು ನಮ್ಮ ಟೀಮ್ ಇಂಡಿಯಾದ ಶಕ್ತಿ ಏನು ಅಂತ ಇಡೀ ಪ್ರಪಂಚಕ್ಕೆ ತೋರಿಸ್ಕೊಟ್ಟ ಹಾಗಾಯಿತು. 2022ರ ಸೆಮಿಫೈನಲ್ನಲ್ಲಿ ಸೋತ ನಂತರ ನಾವು ಸತತವಾಗಿ ಗೆಲ್ತಾ ಬರ್ತಿರೋದು ನಿಜಕ್ಕೂ ಅದ್ಭುತ. ಇಶಾನ್ ಕಿಶನ್ ಅಂತೂ ಈ ಮ್ಯಾಚ್ ಮೂಲಕ ತಾನು ಯಾರು ಅಂತ ಸಾಬೀತು ಮಾಡಿದ್ದಾರೆ. ಈಗ ನಮ್ಮ ಮುಂದೆ ಇರೋದು ನೆದರ್ಲ್ಯಾಂಡ್ಸ್ ಟೀಮ್. ಅಹಮದಾಬಾದ್ನಲ್ಲಿ ಬುಧವಾರ ಸಂಜೆ 7 ಗಂಟೆಗೆ ಮ್ಯಾಚ್ ಶುರುವಾಗುತ್ತೆ. ಈ ಫಾರ್ಮ್ ನೋಡಿದ್ರೆ ನಮ್ಮವರು ನೆದರ್ಲ್ಯಾಂಡ್ಸ್ ಕೂಡ ಧೂಳಿಪಟ ಮಾಡೋದರಲ್ಲಿ ಡೌಟೇ ಇಲ್ಲ. ಜೈ ಹಿಂದ್, ಜೈ ಕರ್ನಾಟಕ.